ವೆಲ್ಕಮ್ ಟು CS ನ್ಯೂಸ್. ನಾನು ನಿಮ್ಮ ನರಸಿಂಹಮೂರ್ತಿ. ನಾವು ಈ ದಿನ ತುಂಬ ಬಡತನದಲ್ಲಿರುವಂತಹ ಒಂದು ಕುಟುಂಬದ ಚಿತ್ರಣವನ್ನು ನಿಮಗೆ ತೋರಿಸುವಂತಹ ಪ್ರಯತ್ನ ಮಾಡ್ತಿದ್ದೇನೆ. ಇದೇ HS ಗಾರ್ಡನ್ ಕೆಳಗಿನ ತೋಟ ವಾರ್ಡ್ ನಂಬರ್ 22ನಲ್ಲಿರುವಂತಹ ಒಂದು ಸಲೀಂ ಎನ್ನುವಂಥ ಒಂದು ಕುಟುಂಬದ ದಾರುಣ ದುರಂತದ ಚಿತ್ರಣವನ್ನು ನಿಮಗೆ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಬನ್ನಿ, ನೇರವಾದ ವೀಕ್ಷಣೆಗಳೊಂದಿಗೆ ಅವರ ಸಮಸ್ಯೆಗಳನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಏನು ನಿಮ್ಮ ಹೆಸರೇನು, ಏನು ನಿಮ್ಮ ಸಮಸ್ಯೆ ಏನು? ಆಟೋ ಡ್ರೈವರು ಅಕ್ಬರ್ ಸಲೀಮ್ ಅಂತ. ನನಗೆ 4 ವರ್ಷದಿಂದ ಕಿಡ್ನಿ 2 ಹೋಗಿತ್ತು. ಒಂದು ಎಲ್ಲಿ ಹೋದ್ರೂ ನೋಡ್ತಾ ಇಲ್ಲ. ನಮ್ಮ ಗೋಲ್ಡ್ ಹಾಸ್ಪಿಟಲ್ ಬಂದು ಬೆಂಗಳೂರು ಬರ್ಕೊಡ್ತಾರೆ. ಅಲ್ಲಿ ಹೋದ್ರೆ ಒಂದು 2-3 ದಿನ ಇಟ್ಕೊಂಡು ಕಲಿಸ್ಬಿಡ್ತಾರೆ. ಈಗ ಏನಾಗಿದೆ ನಿಮ್ಮ ಪರಿಸ್ಥಿತಿ ಏನೀಗ? ನಮಗೆ ಇವಾಗ 2 ಕಿಡ್ನಿ ಹೋಗೈತೆ, ಲಿವರ್ ನೀರು ತುಂಬ್ಕೊಂಡೈತೆ. ಹಾಂ, ಈಗ ಯಾವ ಹಾಸ್ಪಿಟ್ಲ್ಗೂ ನಿಮ್ಗೆ ಕರ್ಕೊಂಡು ಹೋಗೋಕ್ಕೆ ಶಕ್ತಿ ಇಲ್ಲ. ಇಲ್ಲ ಸರ್. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಿ ನೀವು? 7 ಜನ ಇದೆ. ಹಾಂ, ಏನೇನು ಯಾರು ಈ ಮನೆಗೆ ಆಧಾರ ಯಾರು? ನಾನೇ ಇದ್ದೀವಿ ಸರ್, ಯಾರು ಇಲ್ಲ. ಏನು ಕೆಲಸ ಮಾಡ್ತಾ ಇದ್ರಿ ನೀವು? ಆಟೋ ಓಡಿಸ್ತಾ ಇದ್ದೆ. ಆಟೋ ಓಡಿಸ್ತಾ ಇದ್ರಾ? ಈಗ ಜೀವನ ಹೆಂಗೆ ಮತ್ತೆ? ಇಲ್ಲ, ಜೀವನ ಏನಿಲ್ಲ ಸರ್. ಹಾಂ, ವಯಸ್ಸಾದ ತಂದೆ ತಾಯಿ ಬೇರೆ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಈಗ ನೀವು ಹ್ಯಾಂಡಿಕ್ಯಾಪ್ ತಂಗಿ ಬೇರೆ ಒಬ್ರು ಇದ್ದಾರೆ. ಹೌದು ಸರ್. ಇಷ್ಟು ದಿನ ಜೀವನಕ್ಕೆ ನಿಮ್ಗೆ ಆಧಾರ ಆಗಿದ್ದು ಈ ಆಟೋ ಒಂದೇ. ಆಟೋ ಓಡಿಸ್ಕೊಂಡೇ ಜೀವನ ಮಾಡ್ತಾ ಇದ್ರಿ. ಹೌದು ಸರ್. ಈಗ ನಿಮ್ಗೆ ಏನಾಗಬೇಕು? ನಿಮ್ಗೆ ಆಸ್ಪತ್ರೆಗೆ ತೋರಿಸ್ಬೇಕು, ಜೀವನಕ್ಕೊಂದು ವ್ಯವಸ್ಥೆ ಆಗಬೇಕಲ್ವಾ? ಹೌದು ಸರ್. ನನ್ನ ಹೆಸರು ತಾಹೂರ್ ಅರ್ಶಿನ್. ನಾವಿಬ್ಬರು ಮಕ್ಕಳಿದ್ದೀವಿ. ನಮ್ಮ ಅಪ್ಪಗೆ ಹುಷಾರಿಲ್ಲ, ಆಟೋ ನಡೆಸ್ಕೊತಾ ಇದ್ರು. ಕಿಡ್ನಿ ಫೇಲ್ ಆಗೈತೆ 2. ಈಗ ಏನಾಗಬೇಕಮ್ಮ ನಿಮಗೆ? ಒಳ್ಳೆ ಟ್ರೀಟ್ಮೆಂಟ್ ಕೊಡಬೇಕು. ನಿಮ್ಮ ಅಪ್ಪಗೆ ಹಾಸ್ಪಿಟಲ್ ಸೇರಿಸ್ಬೇಕು. ಮತ್ತು ಜೀವನ ಹೇಗೆ ನಡೀತಾ ಇದೀಗ? ನಿಮ್ಮಪ್ಪ ಒಬ್ಬರೇನ ದುಡಿಯೋದು? ಈಗ ಕಷ್ಟ ಆಗೈತೆ. ಎಷ್ಟು ತಿಂಗಳಿಂದ ಹಿಂಗಾಗಿದೆ? 4 ತಿಂಗಳಿಂದ. 4 ತಿಂಗಳಿಂದ ಆ ಮಾತ್ರೆಗಳಿಗೂ ಕಾಸಿಲ್ಲ, ಹಾಸ್ಪಿಟ್ಲಿಗೂ ಕರ್ಕೊಂಡು ಹೋಗೋಕ್ಕಾಗ್ತಿಲ್ಲ, ಊಟಕ್ಕೂ ಕಾಸು. ಊಟಕ್ಕೂ ತುಂಬ ತೊಂದರೆ ಆಗಿದೆಯಾ? ನಿನ್ನ ಹೆಸರೇನಮ್ಮ? ತಾಹೂರ್ ಅರ್ಶಿನ್. ಏನು ಓದ್ತಿದ್ಯಾ? 6th. ಹೇಳಿ ಅಮ್ಮ, ಏನು ನಿಮ್ಮ ಸಮಸ್ಯೆ ಏನು? అప్ప నాకు కిడ్నీ కొడుకు వానికి ప్రాబ్లం కిడ్నీ ప్రాబ్లం వాడి మడుకులో ఉన్నాడు. నేను ఏడ్చాను. మొన్న మనకి 2 బిడ్డలు, మేము మిషన్లో పెట్టింది. మాకు జీవనం జరిగేదే కష్టము. నా బిడ్డకి ఏదన్నా ట్రీట్మెంట్ ఇప్పించి కాపాడండి అప్ప. ನಾವು ಚಿಕ್ಕಬಳ್ಳಾಪುರ HS ನಿವಾಸಿ ಇಮ್ರಾನ್ ಅಂತೇಳಿ. ನಮ್ಮ ಫ್ರೆಂಡು ಅಕ್ಬರ್ ಸಲೀಮ್ ಅಂತ. ಅವರು ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಾಯಿದ್ರು. ಇತ್ತೀಚೆಗೆ ಅವ್ರಿಗೆ ಮೈಗೆ ಜಾಸ್ತಿ ಹುಷಾರಿಲ್ದಿರ ಹೋಗಿದೆ. ಅವ್ರಿಗೆ 2 ಕಿಡ್ನಿನೂ ಫೈಲ್ಯೂರ್ ಆಗಿದೆ. ಅವರು ದುಡಿಮೆ ಮಾಡಿ 7 ಜನನೂ ಸಾಕಬೇಕಾಗಿತ್ತು. ಹ್ಯಾಂಡಿಕ್ಯಾಪ್ ತಂಗಿ ಇದ್ದಾಳೆ. ಮನೆ ಜೀವನಕ್ಕೂ ಅವ್ರಿಗೆ ಆಧಾರ ಏನೂ ಇಲ್ಲ, ಎಲ್ಲ ಆಧಾರ ಅವರೇ. ಅವ್ರಿಗೆ ಇಲ್ಲಿ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಹೋದ್ರು ಅಡ್ಮಿಟ್ ಮಾಡ್ಕೊತಾ ಇಲ್ಲ. ಬೆಂಗಳೂರಿಗೆ ಬರ್ಕೊಡ್ತಾರೆ. ಬೆಂಗಳೂರಲ್ಲಿ ಒಂದು 2 ದಿವಸ ಇಟ್ಕೊಂಡು ಡಿಸ್ಚಾರ್ಜ್ ಮಾಡಿ ವಾಪಸ್ ಕಳಿಸ್ತಾ ಇದ್ದಾರೆ. ಅವ್ರ ಮೈಯಲ್ಲಿ ರಕ್ತಸ್ರಾವ ಇಲ್ಲ, 2.5 ಪಾಯಿಂಟ್ ರಕ್ತ ಇದೆ. ಅವ್ರ ಜೀವನಕ್ಕೆ ಜಾಸ್ತಿ ಕಷ್ಟ ಆಗೋಗಿದೆ. ಚಿಕ್ಕ 2 ಮಕ್ಕಳಿದ್ದಾರೆ. ವಯಸ್ಸಾಗಿರೋ ತಂದೆ ತಾಯಿ ಇದ್ದಾರೆ. ಹ್ಯಾಂಡಿಕ್ಯಾಪ್ ತಂಗಿ ಇದ್ದಾಳೆ. ಅವ್ರ ಜೀವನಕ್ಕೆ ಜಾಸ್ತಿ ಕಷ್ಟ ಆಗಿದೆ. ನಿಮ್ಮ ಕಡೆಯಿಂದ ಒಳ್ಳೆ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಮಾಡಿಸೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಎಲ್ಲರನ್ನೂ ಮನವಿ ಮಾಡ್ಕೊತಾ ಇದ್ದೀವಿ. ನಮಸ್ಕಾರ. ಇವರು ಸಲೀಮ್ ಅಂತ, HS ಗಾರ್ಡನ್ ವಾರ್ಡ್ 22 ವಾರ್ಡ್ನೇ ನಂಬರ್ ಅವರು. ಇವರಿಗೆ ಇತ್ತೀಚೆಗೆ ಪ್ರಾಣಕ್ಕೆ ಜಾಸ್ತಿ ಹೆಚ್ಚು ಕಡಿಮೆ ಆಗೋಗ್ಬಿಟ್ಟಿದೆ. ಕಿಡ್ನಿ 2 ಫೇಲ್ ಆಗಿದೆ, ಲಿವರು ಸ್ವಲ್ಪ ಡ್ಯಾಮೇಜ್ ಆಗಿದೆ. ಇವರಿಗೆ ದಯವಿಟ್ಟು ಯಾರಾದರೂ ಸ್ವಲ್ಪ ಸ್ಪಂದಿಸಿ ಇವ್ರಿಗೆ ಹಾಸ್ಪಿಟ್ಲ್ಗೆ ಇಲ್ಲ ಇವರಿಗೆ ಜೀವನಕ್ಕೆ ಏನಾದರೂ ಸ್ವಲ್ಪ ಇದು ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀರಿ. HS ಗಾರ್ಡನ್ ಕೆಳಗಿನ ತೋಟದ ಒಂದು ಕುಟುಂಬದ ಒಂದು ಚಿತ್ರಣವನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸಾಕಷ್ಟು ತುಂಬು ಬಡತನದಲ್ಲಿರುವಂಥ ಈ ಕುಟುಂಬ, ಆಸರಿಯಾಗಿದ್ದಂತಹ ಒಬ್ಬ ಮಗ ಆಟೋ ಓಡಿಸ್ತಾ ಇಡೀ ಕುಟುಂಬವನ್ನ ನಿರ್ವಹಣೆ ಮಾಡ್ತಾ ಇದ್ರು. ತುಂಬ ಸಂತೋಷವಾಗಿದ್ದಂಥ ಕುಟುಂಬಕ್ಕೆ ದಾರುಣವಾದ ಚಿತ್ರಣಗಳು ಅಂತ ಹೇಳಿದ್ರೆ ಅನಾರೋಗ್ಯಕ್ಕೆ ಈಡಾಗ್ತಾರೆ. 2 ಕಿಡ್ನಿಗಳನ್ನು ಕಳ್ಕೊಂಡು ಇತ್ತೀಚೆಗೆ ಬಹಳ ದುಸ್ಥಿತಿಯಲ್ಲಿರುವಂತಹ ಈ ಮನೆ, ಮಳೆ ಬಂದರೆ ಈ ಮನೆ ತುಂಬ ಸೋರುತ್ತೆ. 10ಕ್ಕೆ 10 ಅಡಿ ಇರುವಂಥ ಈ ಒಂದು ಮನೆಯಲ್ಲಿ 7 ಜನ ಕುಟುಂಬ ವಾಸ ಮಾಡ್ತಾರೆ. ವಯಸ್ಸಾದ ತಂದೆ ತಾಯಿ, ಎಲ್ಲಾದರೂ ದುಡಿಯೋಣ ಅಂತ ಹೇಳಿದ್ರೆ ಶಕ್ತಿ ಇಲ್ಲದಂತಹ ಕುಟುಂಬ. 2 ಮಕ್ಕಳು
ಬಹಳ ಬುದ್ಧಿವಂತಿಕೆಯಿಂದ ಓದ್ತಾ ಇರೋಂಥ ಮಕ್ಕಳು, ಆಸರೆಯಾಗಿದ್ದಂತಹ ತಂದೆ ಇವತ್ತು ಈ ದಾರುಣವಾದ ಚಿತ್ರಣ ಕೊಟ್ಟಿದ್ದಾರೆ. ಈ ವಿಡಿಯೋವನ್ನು ವೀಕ್ಷಿಸ್ತಾ ಇರುವಂತಹ ರಾಜಕಾರಣಿಗಳೇ, ಸಮಾಜ ಸೇವಕರೇ, ಹೃದಯ ಬಾಂಧವರೇ, ಮಾನವೀಯ ಮೌಲ್ಯ ಇರುವಂತಹ ಎಲ್ಲ ನನ್ನ ಮಿತ್ರ ಬಂಧುಗಳೇ, ಈ ಕುಟುಂಬಕ್ಕೆ ಆಸರೆಯಾಗಿ ನಿಲ್ಲುವಂಥ ಒಂದು ಅವಕಾಶ ನಮಗೆ ಸಿಕ್ಕಿದೆ. ದಯವಿಟ್ಟು ಈ ಒಂದು ಕುಟುಂಬಕ್ಕೆ ಆಸರೆ ಆಗಬೇಕು ಅಂತ ಹೇಳಿದ್ರೆ ಅವರಿಗೆ ಬೇರೆ ನಾವೇನೋ ವ್ಯವಸ್ಥೆ ಇಲ್ಲ. ಆರೋಗ್ಯಕ್ಕೆ ಅವರನ್ನು ಆಸ್ಪತ್ರೆಗೆ ಒಂದು ಮಾತ್ರೆ ತಗೊಳ್ಳೋದಕ್ಕೂ ಸಹ ಶಕ್ತಿ ಇಲ್ಲ. ಇವತ್ತೊಂದು ದಿನದ ಊಟನೂ ಸಹ ಅವ್ರಿಗೆ ಕಷ್ಟ ಆಗ್ತಾ ಇದೆ. ನೀವು ಯಾರಾದರೂ ಸಹಾಯ ಮಾಡೋದಿದ್ರೆ ಆ ಒಂದು ಈ ವಿಡಿಯೋದ ಸ್ಕ್ರೀನಲ್ಲಿ ಇವರ ಒಂದು ಮೊಬೈಲ್ ನಂಬರನ್ನು ಡಿಸ್ಪ್ಲೇ ಕೊಡ್ತಾ ಇದ್ದೀವಿ. ಅದಕ್ಕೆ ಒಂದು ಸಹಕಾರ ನೀಡಬೇಕಂತೇಳಿ ತಮ್ಮೆಲ್ಲ ವಿನಂತಿಸ್ಕೊಳ್ತೇವೆ.